ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ತುಂಬ ದಿನ ಆದಮೇಲೆ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಎಷ್ಟೋ ದಿನ ಗ್ಯಾಪ್ ತಗೊಂಡ್ಬಿಟ್ಟಿದ್ದೀನಿ. ಲಾಗ್ಸ್ನೆಲ್ಲ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಇವತ್ತು ಬೆಳಗ್ಗೆನೇ ಎದ್ಬಿಟ್ಟು ಏನು ತಿಂಡಿ ಮಾಡೋದು ಅಂತ ಅನ್ಕೊತಾ ಇದ್ವಿ. ನಾವು ಒಂದು 6 ಜನ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಪಲಾವ್ ಮಾಡಿದ್ರೆ ಸಖತ್ತಾಗಿ ಟೇಸ್ಟ್ ಇರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ವೆಜಿಟೇಬಲ್ಸ್ನ ಹಾಕ್ಬಿಟ್ಟು ವೆಜಿಟೇಬಲ್ ಪಲಾವ್ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊಂಡ್ವಿ. ಎಲ್ಲ ರೆಡಿ ಮಾಡಿಕೊಂಡು ಹಾಗೆ ನನಗೆ ಹೆಲ್ಪ್ ಮಾಡ್ತಾ ಇದ್ರು. ನಮ್ಮ ಮನೆಯವರು ಕೂಡ ಎಲ್ಲ ಕಟ್ ಮಾಡಿಕೊಟ್ರು. ಕಟ್ ಮಾಡಿಬಿಟ್ಟು ನಾನು ಒಗ್ಗರಣೆ ಹಾಕಿ ಆ ಪಲಾವಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಅದರಲ್ಲೂ ಪಾತ್ರೆಯಲ್ಲಿ ಮಾಡೋ ಪಲಾವ್ ಅಂದರೆ ಅದ್ರ ಟೇಸ್ಟೇ ಬೇರೆ. ಹಾಗೆ ಕುಕ್ಕರಲ್ಲಿ ಮಾಡಿದ್ರೆ ಅಷ್ಟೊಂದೇನು ಟೇಸ್ಟ್ ಅನ್ಸೋದಿಲ್ಲ. ಹಾಗೆ ಪಾತ್ರೆಯಲ್ಲಿ ಮಾಡಿಬಿಟ್ರೆ ಸಖತ್ತಾಗಿರುತ್ತೆ. ಅದರಲ್ಲೂ 95% ಬೆಂದ ಮೇಲೆ ಕೊತ ಕೊತ ಅಂತ ಇರುತ್ತಲ್ವ, ಆ ಮೂಮೆಂಟಲ್ಲಿ ತಿನ್ನಬೇಕು ಅಂದರೆ ನನಗಂತೂ ಭಾಳ ಇಷ್ಟ. ನೋಡಿ, ಈ ಥರ ಇರಬೇಕು ನನಗೆ ಪಲಾವ್ ಅಂದರೆ. ಈ ಥರ ಎಲ್ಲ ನಮಗೆ ಕುಕ್ಕರಲ್ಲಿ ಮಾಡಿದಾಗ ತಿನ್ನೋಕ್ಕೆ ಆಗೋದಿಲ್ಲ. ಯಾಕಂದರೆ ಫುಲ್ ವಿಸಿಲ್ ಆಗಿ ಅದು ಗ್ಯಾಸ್ ಹೋಗೋ ತನಕ ನಾವು ವೆಯ್ಟ್ ಮಾಡಬೇಕಾಗುತ್ತೆ. ಹಾಗಾಗಿ ನಾವು ಪಾತ್ರೆಯಲ್ಲೇ ಮಾಡಿಕೊಂಡ್ರೆ ಸಖತ್ತ ಟೇಸ್ಟ್ ಇರುತ್ತೆ ಅಂತ ಹೇಳ್ಬಿಟ್ಟು ಜಾಸ್ತಿ ಜನ ಇದ್ದಾಗ ಪಾತ್ರೆಯಲ್ಲಿ ಮಾಡ್ತೀವಿ. ಹಾಗೆ ಎಲ್ಲರೂ ತಿಂಡಿ ತಿನ್ನೋಣ, ತಿಂಡಿ ತಿಂದ್ಬಿಟ್ಟು ನಾಳೆ ಪ್ರೋಗ್ರಾಮ್ ಇತ್ತು. ಅಂದರೆ ನಮ್ಮ ಆಂಟಿಯವ್ರ ಮನೆ ಹೊಸ ಮನೆ ಗೃಹ ಪ್ರವೇಶ ಮಾಡ್ತಾಯಿದ್ರು. ಹಾಗೆ ಗೃಹ ಪ್ರವೇಶದ ಜೊತೆ ಅದೇ ಪದ್ಮಾವತಿ ಶ್ರೀನಿವಾಸ ಕಲ್ಯಾಣ ಕೂಡ ಮಾಡಿಸ್ತಾ ಇದ್ರು. ಹಾಗಾಗಿ ರಿಲೇಟಿವ್ಸ್ ಎಲ್ಲ ಬರೋರಿದ್ರು. ಹಾಗೆ ಬೇಗ ಬೇಗ ಸ್ವಲ್ಪ ಕೆಲಸ ಮಾಡ್ಕೋಬೇಕಾಗಿತ್ತು. ಬೆಳಗ್ಗೆನೆ ಪಲಾವ್ ಮಾಡಿಕೊಂಡು ತಿಂದ್ಬಿಟ್ಟು ಸ್ವಲ್ಪ ಇರೋ ಕೆಲಸ, ಮನೆ ಕ್ಲೀನಿಂಗ್ ಎಲ್ಲ ಇತ್ತು ಅಂತ ಹೇಳ್ಬಿಟ್ಟು ಬೇಗ ಬೇಗ ತಿಂಡಿ ತಿನ್ಕೊಂಡು ನಮ್ಮ ಕೆಲಸಕ್ಕೆ ರೆಡಿ ಆದ್ವಿ. ಹಾಗೆ ಸ್ವಲ್ಪ ಆರ್ಡರ್ ಮಾಡಿದ್ದೆ ಅವರಿಗೆ, ಸ್ವಲ್ಪ ಪೂಜೆಗೋಸ್ಕರ ಸ್ವಲ್ಪ ಐಟಮ್ಸು, ದೇವಿ ಅಲಂಕಾರಕ್ಕೋಸ್ಕರ ಜ್ಯುವೆಲರಿ ಐಟಮ್ಸ್ ಬೇಕು ಅಂತ ಹೇಳಿದರು ನಮ್ಮ ಆಂಟಿ ಮನೆಯವರು. ಹಾಗಾಗಿ ನಾನು ಸ್ವಲ್ಪ ಜ್ಯುವೆಲರಿ ಐಟಮ್ಸ್ಗೋಸ್ಕರ ಆರ್ಡ್ರ್ ಮಾಡಿದ್ದೆ. ಹಾಗೆ ಏನೇನು ಬಂದಿದೆ ಅಂತ ಹೇಳ್ಬಿಟ್ಟು ನೋಡೋಣ ಬನ್ನಿ. ನಮ್ಮ ಅಥರ್ವ ಹೋಗ್ಬಿಟ್ಟು ಕೆಳಗಡೆ ಹೋಗಿ ಇಸ್ಕೊಂಡು ಬಂದಿದ್ದಾನೆ ಪಾರ್ಸಲು. ನಾನೇ ಓಪನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕುತ್ಕೊಂಡಿದ್ದಾನೆ. ಅದರೊಳಗಡೆ ನಾವು ಅದೇ ನೆಕ್ಲೆಸ್ ಸೆಟ್ಗಳನ್ನೆಲ್ಲ ಆರ್ಡ್ರ್ ಮಾಡಿದ್ವಿ. ಸಿಂಪಲ್ ಆಗಿರೋಂಥ ಸೆಟ್ನ ಮಾಡಿದ್ವಿ. ಯಾಕಂದರೆ ಲಕ್ಷ್ಮಿ ಹಾಗೆ ಇದು ಪದ್ಮಾವತಿ ಎರಡೂ ಕಲ್ಯಾಣ ಆಗ್ತಾ ಇರೋದ್ರಿಂದ ನಮಗೆ 2 ಸೆಟ್ ಬೇಕಾಗಿತ್ತು. ಆಲ್ರೆಡಿ ಒಂದು ಸೆಟ್ ನನ್ನ ಹತ್ರ ಇತ್ತು, ವರಮಹಾಲಕ್ಷ್ಮಿಗೆ ಅಂತ ಹೇಳಿ ಯೂಸ್ ಮಾಡೋಕ್ಕೆ ಅಂತ ಹೇಳಿ ಒಂದು ತಗೊಂಡು ಇಟ್ಕೊಂಡಿದ್ವಿ. ಹಾಗೆ ಇನ್ನೊಂದು ಸೆಟ್ ಬುಕ್ ಮಾಡಿಕೊಂಡ್ರೆ 2 ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದೇ ಸೆಟ್ನ ಬುಕ್ ಮಾಡಿದ್ವಿ. ಇದು ಸಿಂಪಲ್ ಆಗಿದೆ, ಪರವಾಗಿಲ್ಲ, ಚೆನ್ನಾಗೇ ಕಾಣಿಸ್ತಾ ಇತ್ತು. ಹಾಗಾಗಿ ಈ ಥರ 2 ನೆಕ್ಲೆಸ್ಸು, ಇಯರ್ ರಿಂಗ್ಸು, ಒಂದು ಅದೇನಂತಾರೆ ಬೈತಲೆ ಬಟ್ಟು, ಸೊಂಟದ ಪಟ್ಟಿ, ಇಷ್ಟನ್ನ ಬಂದಿತ್ತು, ಚೆನ್ನಾಗಿತ್ತು. ಹಾಗೆ ಇದು ನೋಡಿ, ಹಾಗೆ ತುರುಬಿಗೋಸ್ಕರ ಕೂದಲು ಜಡೆ ಇರುತ್ತಲ್ವ, ಅದಕ್ಕೋಸ್ಕರ ಇದು ಆರ್ಡ್ರ್ ಮಾಡಿದ್ದೆ. ಹೇಗೆ ಬರುತ್ತೋ ಏನೋ ಅಂದ್ಕೊಂಡಿದ್ದೆ. ಒಂದ್ಸರಿನೂ ಇದ್ರ ಬಗ್ಗೆ ಐಡಿಯಾ ಇರಲಿಲ್ಲ. ಇಷ್ಟೊಂದು ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಕಡಿಮೆ ರೇಟಲ್ಲಿ ಸಖತ ಬಂತು. ಮೋಸ್ಟ್ಲಿ ಇದು 250 ಅನ್ಕೊತೀನಿ. ಚೆನ್ನಾಗಂದರೆ ತುಂಬ ಚೆನ್ನಾಗಿದೆ. ನ್ಯಾಚುರಲ್ ಹೇರ್ಸ್ ಇದ್ದಂಗೆ ಇದೆ. ತುಂಬ ಲೆಂತಿ ಇದೆ ನೋಡಿ, ಎಷ್ಟು ಲಾಂಗ್ ಇದೆ ಇದು ಜಡೆ. ತುಂಬ ಚೆನ್ನಾಗಿತ್ತು. ಇದು ಕೂಡ ಇಷ್ಟ ಆಯಿತು. ಹಾಗೆ ಮಧ್ಯಾಹ್ನ ಟೈಮಲ್ಲಿ ಸಖತ್ ಬಿಸಿಲಿತ್ತು. ಹಾಗಾಗಿ ಸ್ವಲ್ಪ ಸೆಕೆ ಜಾಸ್ತಿ ಇರೋದ್ರಿಂದ ವಾಟರ್ ಮಿಲನ್, ಕಲ್ಲಂಗಡಿ ಹಣ್ಣು ತಗೊಬಂದಿದ್ರು. ಕಲ್ಲಂಗಡಿ ಹಣ್ಣು ತಿಂದ್ಬಿಟ್ಟು ಮುಂದೆ ಕೆಲಸ ನೋಡೋಣ ಅಂತ ಹೇಳ್ಬಿಟ್ಟು ಕಲ್ಲಂಗಡಿ ಹಣ್ಣು ತಿಂದ್ವಿ. ಸ್ವಲ್ಪ ಹೊತ್ತು ನಮ್ಮ ಅಥರ್ವನ ಜೊತೆ ಎಲ್ಲರೂ ಆಟಾಡಿ ಟೈಮ್ ಪಾಸ್ ಮಾಡಿದ್ರು. ಹಾಗೆ ಇನ್ನೇನು ಅದಾಗ್ತಿದ್ದಂಗೆ ಮಧ್ಯಾಹ್ನ ಸ್ಟಾರ್ಟ್ ಆಗಿ ಮಧ್ಯಾಹ್ನ ಎಲ್ಲ ಊಟ ಮಾಡಿದ್ವಿ. ಸಂಜೆ ಮಾರ್ಕೆಟ್ ಇತ್ತು. ಮಾರ್ಕೆಟಿಗೆ ಹೋಗ್ಬಿಟ್ಟು ಸ್ವಲ್ಪ ಐಟಮ್ಸ್ನ ತಗೊಬರೋದಿತ್ತು. ಯಾಕಂದರೆ ವೆಜಿಟೇಬಲ್ಸ್ ಎಲ್ಲ ಬೇಕಾಗಿತ್ತು. ರಿಲೇಟಿವ್ಸ್ ಎಲ್ಲ ಬಂದರೆ ಬೇಕಾಗುತ್ತಲ್ವಾ ಅಂತ ಹೇಳ್ಬಿಟ್ಟು ಹಾಗೆ ಮಾರ್ಕೆಟಿಗೆ ಹೋಗಿದ್ರು. ಇಲ್ಲೇ ಹತ್ರ ನಮಗೆ ಮಾರ್ಕೆಟ್ ಇರುತ್ತೆ. ಮಾರ್ಕೆಟಿಗೆ ಹೋಗಿ ಸ್ವಲ್ಪ ವೆಜಿಟೇಬಲ್ ಎಲ್ಲ ತಗೊಬಂದು, ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪೆಲ್ಲ ನಮ್ಮ ಅತ್ತೆ ಸೋಸ್ಬಿಟ್ಟು ನೀಟಾಗಿ ಇಡ್ತಾ ಇದ್ದಾರೆ. ಹಾಗೆ ಸಮೋಸ ನಮ್ಮ ಮನೇಲಿ ಮಾರ್ಕೆಟ್ ಹೋದ್ರು ಅಂದರೆ ಇದು ಕಾಮನ್ನು. ಸಮೋಸ ತಂದೆ ತರ್ತಾರೆ. ನಮ್ಮ ಕಡೆ ಎಲ್ಲ ಖಾರ ಮಂಡಕ್ಕಿ ತಂದಂಗೆ ಇಲ್ಲಿ ಸಮೋಸ ತರ್ತಾರೆ. ಹಾಗೆ ನೆಕ್ಸ್ಟ್ ದಿನ ಎಲ್ಲ ರಿಲೇಟಿವ್ಸ್ ಬಂದಿದ್ರು. ಅದರಲ್ಲಿ ನಮ್ಮ ಮನೆಯವರ ಅತ್ತೆ ಮಗಳದು ಬರ್ತಡೇ ಬೇರೆ ಇತ್ತು ಬಂದಿರೋ ದಿನನೇ. ಹಾಗಾಗಿ ಅವರಿಗೆ ಸರ್ಪ್ರೈಸ್ ಗಿಫ್ಟ್ ಥರ ಇರಲಿ ಅಂತ ಹೇಳ್ಬಿಟ್ಟು ಒಂದು ಕೇಕನ್ನ ಆರ್ಡರ್ ಮಾಡಿಬಿಟ್ಟು ನಾವೇ ಕಟ್ ಮಾಡಿಸ್ತಾ ಇದ್ವಿ. ತುಂಬ ಎಂಜಾಯ್ ಮಾಡಿದ್ರು. ಹಾಗೆ ನಮ್ಮ ಅಥರ್ವ ಅಂತೂ ಫುಲ್ಲು ಬರ್ತಡೇ ಅವ್ರದ ನಂದ ಅನ್ನಷ್ಟು ಎಂಜಾಯ್ ಮಾಡ್ತಾ ಇದ್ದಾನೆ. ಕೇಕ್ ನಾನೇ ಮಾಡ್ತೀನಿ ಅಂತ ತುಂಬ ಹಠ ಮಾಡ್ತಾ ಇದ್ದ. ಹಾಗಾಗಿ ಅವನು ಕೂಡ ನಿಲ್ಸ್ಕೊಂಡಿದ್ದಾರೆ. ಯಾರ್ದೋ ಬರ್ತಡೇ ಅಂತ ಕೇಳಿದ್ರೆ ಅವ್ನು ನಂದೇ ಬರ್ತಡೇ ಅಂತ ಹೇಳ್ತಾ ಇದ್ದ. ಎಲ್ಲ ಸ್ವಲ್ಪ ಜನ ನೆಂಟರು ಇಲ್ಲಿದ್ದಾರೆ. ಇನ್ನು ನಮ್ಮ ಆಂಟಿ ಮನೇಲಿ ಸ್ವಲ್ಪ ಜನ ಇದ್ದಾರೆ. ಆ ಕಡೆ ಸ್ವಲ್ಪ ಈ ಕಡೆ ಸ್ವಲ್ಪ 2 ಮನೆ ಇರೋದ್ರಿಂದ ಹಾಗೆ ಅಡ್ಜಸ್ಟ್ ಆಗುತ್ತೆ. ಹಾಗಾಗಿ ಅಡ್ಜಸ್ಟ್ ಮಾಡಿಕೊಂಡು ಅಲ್ಲಿ ಸ್ವಲ್ಪ ಜನ ಇಲ್ಲಿ ಸ್ವಲ್ಪ ಜನ ಇದ್ದರು. ಹಾಗೆ ಇನ್ನೇನು ಮಾಡೋದಪ್ಪ ಅಂದರೆ ಸ್ಪಾರ್ಕು ಸಿಕ್ಕಿರಲಿಲ್ಲ. ಸ್ಪಾರ್ಕ್ಗೋಸ್ಕರ ಶಾಪಿಗೆ ಹೋಗ್ಬಿಟ್ಟು ಸ್ಪಾರ್ಕು ತಗೊಬಂದರು. ಸ್ವಲ್ಪ ಲೇಟ್ ಆಯಿತು ಕಟ್ ಮಾಡೋದು ನೈಟ್ ಟೈಮಲ್ಲಿ. ಹಾಗಾಗಿ ಫಸ್ಟೇ ಇದನ್ನು ಕೇಕ್ ಕಟ್ ಮಾಡಿದ್ರೆ ಆಮೇಲೆ ಊಟ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಬೇಗನೆ ಕಟ್ ಮಾಡಿಕೊಂಡು ಆಮೇಲೆ ಊಟದ ಪ್ಲಾನಿಂಗ್ ಎಲ್ಲ ಆಮೇಲೆ ಮಾಡ್ಕೊಂಡ್ವಿ. ನಮ್ಮ ಅಥರ್ವ ಅಂತೂ ಫುಲ್ ಖುಷಿಯಾಗ್ಬಿಟ್ಟಿದ್ದಾನೆ. ಅವನ್ನೇ ಬರ್ತಡೇ ಅನ್ನೋಷ್ಟ್ರ ಮಟ್ಟಿಗೆ ಎಂಜಾಯ್ ಮಾಡ್ತಾ ಇದ್ದಾನೆ. ಹ್ಯಾಪಿ ಬರ್ತಡೇ ಅಂತ ಹೇಳ್ಬಿಟ್ಟು. ಹ್ಯಾಪಿ ಬರ್ಡೇ
హ్యాపీ బర్త్డే ఎవరిదిరా చిన్న బర్త్డే ఎవరిది నీదా ఆంటీ తెలిసిన క్యాండీ వెలిగించాను ಹೀಗೆ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದ್ವಿ. ಕೇಳಿದ್ರಲ್ವಾ, ಈ ಕಡೆ ಎಲ್ಲ ಮಾತಾಡೋದು ತೆಲುಗುನೇ. ನಮ್ಮ ಕಡೆ ನಾವಿರೋದು ಹೈದರಾಬಾದಲ್ಲಿ, ನಮ್ಮ ಸೈಡವರೆಲ್ಲ ತೆಲುಗುನೇ ಮಾತಾಡೋದು, ಕನ್ನಡ ನಾನೊಬ್ಬಳೇ ಮಾತಾಡೋದು. ಹಾಗಾಗಿ ನಾನು ಒರಿಜಿನಲ್ ವಾಯ್ಸ್ನ ಇಡೋಕ್ಕಾಗಲಿಲ್ಲ. ನಮ್ಮ ಅಥರ್ವನ್ ಜೊತೆ ಎಲ್ಲರೂ ಮುಖಕ್ಕೆಲ್ಲ ಹಚ್ಬಿಟ್ಟು ಕೇಕು ಆಟ ಆಡ್ಕೊತಾ ಇದ್ದಾರೆ ಎಲ್ಲರೂ. ಈ ಥರ ಸೆಲೆಬ್ರೇಟ್ ಮಾಡಿದ್ವಿ. ಕೇಳಿದ್ರಲ್ವಾ, ಅವ್ನು ಯಾರು ಬರ್ತಡೇ ಅಂತ ಕೇಳಿದ್ರೆ ನಾದೇ ಅಂದ. ನಾದೇ ಅಂದರೆ ನಂದೇ ಅಂತ ಹೇಳಿ ತೆಲುಗುನಲ್ಲಿ ನನ್ನ ಬರ್ತಡೇ ಅಂತ ಹೇಳ್ಬಿಟ್ಟು ಅವನು ಖುಷಿ ಪಡ್ತಾ ಇದ್ದಾನೆ. ಹಾಗೆ ಬರ್ತ್ಡೇ ಸೆಲೆಬ್ರೇಷನ್ ಎಲ್ಲ ಮುಗಿಸ್ಕೊಂಡು ಎಲ್ಲರೂ ಕುತ್ಕೊಂಡು ಊಟ ಮಾಡ್ತಾ ಇದ್ದೀವಿ. ಸ್ವಲ್ಪ ಜಾಸ್ತಿ ಜನ ಆಗಿರೋದ್ರಿಂದ ಎಲ್ಲ ಇಕ್ಕಟ್ಟು ಥರ ಅನಿಸ್ತದೆ, ಆದರೂ ಕುತ್ಕೊಂಡು ಊಟ ಮಾಡೋಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ಎಲ್ಲರೂ ಸೇರ್ಕೊಂಡು ಊಟ ಮಾಡಿದಾಗ ತುಂಬ ಚೆನ್ನಾಗಿತ್ತು ಇವತ್ತಿನ ರಾತ್ರಿ. ಹಾಗೆ ಇವತ್ತಿನ ರಾತ್ರಿ ಕಳೀತು. ಮಾರನೇ ದಿನ ಇನ್ನು ಪೂಜೆಗೆಲ್ಲ ರೆಡಿಯಾಗಿ ಹೋಗಬೇಕಾಗಿತ್ತು. ಎಲ್ಲರೂ 3 ಗಂಟೆಯಿಂದನೇ ಎದ್ದು ರೆಡಿಯಾಗಿ ಎಲ್ಲ 6 ಗಂಟೆ ಒಳಗಡೆನೇ ಹೋಗ್ಬಿಟ್ಟಿದ್ರು ಅಲ್ಲಿಗೆ. ಯಾಕಂದರೆ 3 ಗಂಟೆಯಿಂದನೇ ಹೋಮ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದರು. ನಿನ್ನೆ ನೈಟ್ ಕೂಡ ಅಭಿಷೇಕ ಎಲ್ಲ ಮಾಡಿದ್ರು. ನಾವೆಲ್ಲ ನೈಟ್ ಹೋಗೋಕ್ಕಾಗಲಿಲ್ಲ. ಈಗ ಹಾಗಾಗಿ ಬೆಳಗಿನ ಜಾವ ಕಲ್ಯಾಣಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು ನಾವು ಹೋಮಕ್ಕೆ ಹಾಗೆ ಅಭಿಷೇಕ ಮಾಡೋಕ್ಕೆ 2ಕ್ಕೆ ಹೋಗಿರಲಿಲ್ಲ. ಎಲ್ಲರೂ ಆಲ್ರೆಡಿ ಹೋಗಿದ್ದಾರೆ. ನಾವು ಲಾಸ್ಟ್ ಬ್ಯಾಚ್ ನಾವೇ ಹೊರಟಿರೋದು. ಸರಿ ಹೋಗೋಣ ಅನ್ನೋಷ್ಟೊತ್ತಿಗೆ ನೋಡಿ ಹೋಮ ಮುಗ್ದೋಗಿದೆ. ಎಲ್ಲ ರೆಡಿ ಆಗ್ತಾ ಇದ್ದಾರೆ. ಫಸ್ಟಿನ್ನು ನಾವು ಹೊರಟಿಲ್ಲ, ಹೋದ್ಮೇಲೆ ತೋರಿಸ್ತೀನಿ ಎಲ್ಲಿ ತನಕ ಆಗಿದೆ ಪೂಜೆ ಅಂತ ಹೇಳಿಬಿಟ್ಟು. ಮನೆ ಕೂಡ ಇನ್ನೂ ಕಂಪ್ಲೀಟಾಗಿ ಫಿನಿಶ್ ಆಗಿಲ್ಲ. ಅಂದರೆ ಅವ್ರಿಗೆ ಒಳ್ಳೆ ದಿನ ಇರೋದ್ರಿಂದ ಇವತ್ತೇ ಪೂಜೆ ಮಾಡಿಕೊಂಡ್ರೆ ಮುಂದೆ ಯಾವಾಗಲಾದರೂ ಮನೇಲಿ ಸೇರ್ಬೋದು ಅನ್ನೋದಕ್ಕೆ ಇವತ್ತೇ ಫಂಕ್ಷನ್ನ ಇಟ್ಕೊಂಡಿದ್ರು. ಫುಲ್ ಕಂಪ್ಲೀಟ್ ಆಗಿಲ್ಲ ಮನೆ ಕೂಡ. ಅದೇ 3 ಫ್ಲೋರ್ನ ಕಟ್ಸ್ತಾ ಇದ್ರು. ಇಲ್ಲಿಗೆ ಬಂದ್ವಿ ನೋಡಿ, ಆಲ್ರೆಡಿ ಪೂಜೆ ಮಾಡ್ತಾ ಇದ್ದಾರೆ. ನಾವು ಬರೋ ಟೈಮಲ್ಲಿ ಹೋಮ ಎಂಡಿಂಗ್ ಇತ್ತು. ಅದಾಗ್ಬಿಟ್ಟು ಅವ್ರು ಬಂದು ಇಲ್ಲಿ ಕಲ್ಯಾಣಕ್ಕೆ ಕೂತ್ಕೊಂಡ್ರು. ನೋಡಿ ಹೋಮ ಆಲ್ರೆಡಿ ಆಗ್ಬಿಟ್ಟಿದೆ. ಈಗ ಸುತ್ತ ಹಿಂಗೆ ಮಾವಿನ ತೋರಣ ಎಲ್ಲ ಕಟ್ಟು ಹೂವೆಲ್ಲ ಅಲಂಕಾರ ಮಾಡಿದ್ದಾರೆ. ಹೂವಿನ ಅಲಂಕಾರ ತುಂಬ ಚೆನ್ನಾಗಿತ್ತು. ಈ ಕಲ್ಯಾಣ ಕೂಡ ತುಂಬ ಚೆನ್ನಾಗಿತ್ತು. ನೋಡಿ ಹೋಮ ಎಲ್ಲ ಆಗಿಬಿಟ್ಟಿದೆ. ಮೇಲ್ಗಡೆ ಫಸ್ಟ್ ಫ್ಲೋರಲ್ಲಿ ಸತ್ಯನಾರಾಯಣ ಪೂಜೆ ಮಾಡೋಕ್ಕೋಸ್ಕರ ರೆಡಿ ಮಾಡಿದ್ದಾರೆ. ಈಗ ಜನಿವಾರನ ಹಾಕಿಸ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ರು ಮದುವೆ ಅಂತೂ. ಈ ಕಲ್ಯಾಣ ಅಂದರೆ ಹೇಗಿತ್ತು ಅಂದರೆ ಮಾಮೂಲಿ ಈಗ ನಾವು ಯಾವ್ದಾರು ಮ್ಯಾರೇಜಿಗೆ ಮದುವೆಗೆಲ್ಲ ಹೋದಾಗ ಹೇಗೆ ಮಾಡಿಸ್ತಾರೋ ಸೇಮ್ ಅದೇ ಥರನೇ ಪ್ರೊಸೀಜರ್ ಎಲ್ಲ ಹಾಗೆ ಇತ್ತು. ಈಗ ಹೇಳಬೇಕು ಅಂದರೆ ಇದರಲ್ಲೇ ಜಾಸ್ತಿ ಶಾಸ್ತ್ರ ಇತ್ತು ಅಂತಲೇ ಹೇಳ್ಬೋದು. ಈಗ ಇದರಲ್ಲಿ ಜನಿವಾರ ಹಾಕೋದ್ರಿಂದ ಹಾಗೆ ಬಾಸಿಂಗ ಕಟ್ಸೋದ್ರಿಂದ ಆಮೇಲೆ ಪ್ರತಿಯೊಂದು ಇವಾಗ ವರದಕ್ಷಿಣೆ ತಗೊಳೋದ್ರಿಂದ ಎಲ್ಲದನ್ನು ಮಾಡಿಸಿದ್ರು. ತುಂಬ ಚೆನ್ನಾಗಿ ಅನಿಸಿತ್ತು. ತುಂಬ ಚೆನ್ನಾಗಿ ಅನಿಸಿತ್ತು. ಯಾಕಂದರೆ ನಾನು ನಮ್ಮ ಸೈಡೆಲ್ಲ ಈ ಥರ ಕಲ್ಯಾಣ ಮಾಡಿಸಿರೋದು ನೋಡಿರಲಿಲ್ಲ. ಈ ಕಡೆ ಆಂಧ್ರ ಸೈಡು ತೆಲಂಗಾಣ ಸೈಡು ಈ ಥರ ಎಲ್ಲ ಮಾಡಿಸ್ತಾ ಇರ್ತಾರೆ. ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ನಾನು ಯಾವಾಗಲೂ ಈ ಥರದ್ದೆಲ್ಲ ನೋಡಿರಲಿಲ್ಲ. ನಮ್ಮ ಕಡೆ ಮಾಡಿಸಿರೋದು ಕಡಿಮೆನೇ ಹೇಳಬೇಕು ಅಂದರೆ. ಕರ್ನಾಟಕ ಸೈಡು ನನಗಷ್ಟು ಗೊತ್ತಿಲ್ಲ. ನಾನು ಫಸ್ಟ್ ಅಟೆಂಡ್ ಆಗಿರೋ ಶ್ರೀನಿವಾಸ ಕಲ್ಯಾಣ ಅಂದರೆ ಇದೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿತ್ತು. ಹಾಗೆ ಇದಕ್ಕೆ ಮ್ಯಾರೇಜಲ್ಲಿ ಸೌಂಡ್ ಬರುತ್ತಲ್ವ, ಡೋಲು, ಅದನ್ನೆಲ್ಲ ಕರೆಸಿದ್ರು. ನೋಡಿ ಸೌಂಡು ಸ್ವಲ್ಪ ಕೊಡ್ತೀನಿ ಹೇಗಿದೆ ಅಂತ ಹೇಳ್ಬಿಟ್ಟು, ಒರಿಜಿನಲ್ ಸೌಂಡು. ಇದೇ ಥರನೇ ವಾಲ್ಗ ಎಲ್ಲ ಕರೆಸ್ಬಿಟ್ಟು ಚೆನ್ನಾಗಿ ಮದುವೆ ಮಾಡೋ ಥರನೇ ರಿಯಲ್ಲಾಗಿ ಹೇಗೆ ಮದುವೆ ಆಗುತ್ತೋ ಅದೇ ಥರನೇ ಮದುವೆ ಎಲ್ಲ ಮಾಡಿದ್ರು. ಅದು ನೋಡಿ ಎಷ್ಟು ಚೆನ್ನಾಗಿ ತೋರಿಸಿದ್ರು. ಕಂಕಣ ಕಟ್ಟೋದು, ಹಾಗೆ ಬಾಸಿಂಗ ಕಟ್ಟೋದು, ಜನಿವಾರ ಹಾಕೋದು ಇಂದ ಹಿಡಿದ್ಬಿಟ್ಟು ಹೂವಿನ ಹಾರ ಹಾಕೋದು ಎಲ್ಲ ಪ್ರತಿಯೊಂದು ಶಾಸ್ತ್ರೋಕ್ತವಾಗಿ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಅನಿಸ್ತಾ ಇದೆ ನೋಡೋದಕ್ಕೆ. ಒಂದು ಮದುವೆಗೆ ಬಂದ್ವಿ ಅನ್ನಷ್ಟು ಖುಷಿ ಆಗ್ತಾ ಇತ್ತು. ಈ ಥರ ಕಲ್ಯಾಣ ನೋಡೋದಕ್ಕೂ ಒಂದು ಅದೃಷ್ಟ ಮಾಡಿರಬೇಕು. ಯಾಕಂದರೆ
ಇವು ಎಷ್ಟೋ ಕಡೆ ನಡೀತಾ ಇರುತ್ತೆ, ಆದರೆ ನಮಗೆ ಹೋಗೋಕ್ಕಾಗ್ತಾ ಇರಲ್ಲ. ನಾವು ಹೋಗಿದ್ದೀವಿ ಅಂದರೆ ಅದು ನಮ್ಮ ಅದೃಷ್ಟನೇ ಅಂತ ಅನ್ಕೋಬೇಕು. ನಾನಂತೂ ಹೇಳಿದ್ನಲ್ವಾ, ನನಗೆ ಇದಕ್ಕಿಂತ ಮೊದಲು ಎಲ್ಲೂ ನಾನು ಹೋಗಿರಲಿಲ್ಲ, ಇದೇ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ತುಂಬ ಚೆನ್ನಾಗಿ. ಹಾಗೆ ಈಗ ನೆಕ್ಸ್ಟು ತಾಳಿನ ಎಲ್ಲರಿಗೂ ತಗೊಂಡು ಹೋಗ್ಬಿಟ್ಟು ಆಶೀರ್ವಾದ ಮಾಡಿಸ್ಕೊ ಬರ್ತಾರಲ್ವ, ನಮಸ್ಕಾರನ ಏನೋ ಅಂತಾರೆ, ನಂಗೆ ಗೊತ್ತಿಲ್ಲ. ಆ ಥರ ಕೂಡ ಮಾಡಿಸ್ತಾ ಇದ್ದಾರೆ ನೋಡಿ. ಈ ಥರ ತೆಂಗಿನಕಾಯಿ ಮೇಲೆ ತಾಳಿನ ಇಟ್ಬಿಟ್ಟು ಎಲ್ಲರದ್ದು ಆಶೀರ್ವಾದ ತಗೊಳೋದು ಏನೋ ಮಾಡಿಸ್ತಾ ಇದ್ದಾರೆ. ಈ ಥರ ನಮಸ್ಕಾರ ಮಾಡಿಬಿಟ್ಟು ಈ ಥರ ಮಾಡಿಸ್ಬಿಟ್ಟು ಲಾಸ್ಟಲ್ಲಿ ತಾಳಿನ ಯಾರು ಕಲ್ಯಾಣ ಮಾಡಿಸ್ತಾ ಇದ್ದಾರೋ ಅವ್ರ ಹತ್ರ ಕಳಿಸ್ತಾರೆ. ಏನಪ್ಪ ಅಂದರೆ ಫುಲ್ಲು ಮನೆ ಆಗದೆ ಇರೋ ಕಾರಣ, ಇದು ಹೈದ್ರಾಬಾದಲ್ಲಿ ತುಂಬ ದೂರದಿಂದ ರಿಲೇಟಿವ್ಸ್ ಬರೋಕ್ಕೆಲ್ಲ ಕಷ್ಟ ಆಗುತ್ತೆ ಅಂತ ಹೇಳಿ ಹತ್ತಿರದ ರಿಲೇಟಿವ್ಸಿಗೆ ಮಾತ್ರನೇ ಬರೋಕ್ಕೆ ಹೇಳಿದ್ರು. ಹಾಗೆ ಗೊತ್ತಿರೋರು ಅಷ್ಟೇ ಜನ ಸೇರಿಬಿಟ್ಟು ಪೂಜೆನ ಮಾಡ್ತಾ ಇದ್ದೀವಿ. ಮನೆ ಕೂಡ ತುಂಬ ಚೆನ್ನಾಗಿದೆ. ಏನಪ್ಪ ಅಂದರೆ ಫುಲ್ ಆಗದೆ ಇರೋ ಕಾರಣ ಎಲ್ಲ ನೀಟಾಗಿ ತೋರ್ಸೋಕ್ಕಾಗಲಿಲ್ಲ. ಫುಲ್ ಆದಾಗ ಒಂದ್ಸರಿ ನಾನು ಈ ಮನೇನ ವಿಡಿಯೋ ಮಾಡಿಬಿಟ್ಟು ಹಾಕ್ತೀನಿ. ಇದು ಫುಲ್ಲು ಮೇಲ್ಗಡೆ ಕೂಡ ಕಂಪ್ಲೀಟ್ ಆಗಿಲ್ಲ, ಗಿಲಾವೆಲ್ಲ ಆಗಿದೆ, ಒಳಗಡೆ ಟೈಲ್ಸು ವರ್ಕ್ ಎಲ್ಲ ಹಾಗೆ ಬ್ಯಾಲೆನ್ಸ್ ಇದೆ. ಅದೆಲ್ಲ ಮಾಡೇ ಇಲ್ದಿರೋ ಕಾರಣ ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ ಪೂಜೆನ ಮಾಡಿ ಮುಗಿಸ್ತಾ ಇದ್ದಾರೆ. ಗ್ರೌಂಡ್ ಫ್ಲೋರ್ ಹತ್ರ ಒಂದು ಸ್ವಲ್ಪ ಗಿಲಾವೆಲ್ಲ ಕಂಪ್ಲೀಟ್ ಮಾಡಿಬಿಟ್ಟು ಇಲ್ಲೇ ಪೂಜೆ ಮಾಡ್ತಾ ಇದ್ದಾರೆ. ತಾಳಿನ ಎತ್ತಿ ಎಲ್ಲರಿಗೂ ತೋರಿಸ್ತಾ ಇದ್ದಾರೆ. ಈಗ ತಾಳಿನ ಕಟ್ಸೋದು ಇವಾಗ. ಹಾಗೆ ಎಲ್ಲರೂ ಕ್ಲಾಪ್ಸ್ ಹೊಡಿತಾ ಇದ್ದಾರೆ. ಈಗ ಮದುವೆ ಕಲ್ಯಾಣ ಕಂಪ್ಲೀಟ್ ಆದಂಗೆ ಇದು ಹಾಕಿದ್ಮೇಲೆ ಕಲ್ಯಾಣ ಆಗ್ತಿದ್ದಂಗೆ ಹಾಗೆ ಫಸ್ಟ್ ಫ್ಲೋರಲ್ಲಿ ಸತ್ಯನಾರಾಯಣ ವ್ರತ ಮಾಡೋಕ್ಕೆ ರೆಡಿ ಮಾಡ್ಕೊಂಡೇ ಇದ್ದಾರೆ. ಇದು 2 ದಿನ ಪೂಜೆ ಆಗಿರೋದ್ರಿಂದ ಪೂಜೆ ಮಾಡಿ ಫುಲ್ಲು ಟೈರ್ಡ್ ಆಗಿಬಿಟ್ಟಿದ್ದಾರೆ ನಮ್ಮ ಆಂಟಿ ಅಂಕಲ್ ಕೂಡ. ಪೂಜೆ ಆದಮೇಲೆ ಒಂದು ಡ್ಯಾನ್ಸ್ ಪ್ರೋಗ್ರಾಮ್ ಥರ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಈ ಥರ ಎಲ್ಲ ಭಟ್ರುನ ಖುಷಿ ಆನಂದನ ವ್ಯಕ್ತಪಡಿಸ್ಬೇಕು ಮದುವೆ ಆಗಿದೆ ಅಂತ ಹೇಳಿ ಡ್ಯಾನ್ಸ್ನ ಮಾಡಿಸಿದ್ರು ಸ್ವಲ್ಪ ಹೊತ್ತು. ಹೀಗೆ ಜಾಸ್ತಿ ವೀಡಿಯೋನ ತೆಗಿಲಿಲ್ಲ. ಹಾಗೆ ಹಾರನೆಲ್ಲ ಹಾಕ್ಸ್ಬಿಟ್ಟು ಇಲ್ಲಿಗೆ ಕಲ್ಯಾಣನ ಎಂಡ್ ಮಾಡ್ತಾ ಇದ್ದಾರೆ. ಹಾಗೆ ಕೇಟ್ರಿಂಗ್ ಅವರಿಗೆ ಹೇಳಿದ್ರು ಊಟಕ್ಕೆ ಕೂಡ, ಅದು ಊಟ ಕೂಡ ಚೆನ್ನಾಗಿತ್ತು. ಹಾಗೆ ಮೇಲ್ಗಡೆ ಪೂಜೆ ಎಲ್ಲ ಮುಗಿಸ್ಕೊಬಂದು ಊಟ ಮಾಡಿಕೊಂಡು ಹೋಗೋಣ ಅಂತ ಹೇಳಿ ನಾವು ಪ್ಲಾನ್ ಮಾಡ್ಕೊಂಡಿದ್ವಿ. ಈಗ ಹೊರಗಡೆ ಎಲ್ಲ ಪೂಜೆ ಮುಗೀತು. ಫಸ್ಟ್ ಫ್ಲೋರಿಗೆ ಬಂದುಬಿಟ್ಟು ಸತ್ಯನಾರಾಯಣ ಪೂಜೆಗೆ ಬರೋಣ ಅಂತ ಹೇಳಿ ಬಂದ್ವಿ. ಆಲ್ಮೋಸ್ಟ್ ಪೂಜೆ ಎಲ್ಲ ಆಯಿತು. ಅಥರ್ವ ನನ್ನ ಮೇಲೆ ಮಲ್ಕೊಂಡಿರೋ ಕಾರಣ ನಾನು ಯಾವುದೇ ವೀಡಿಯೋನ ತೆಗಿಯೋಕ್ಕಾಗಲಿಲ್ಲ. ಪೂಜೆ ಆಗ್ತಾ ಇರಬೇಕಾದ್ರೆ ಎಲ್ಲ ಪೂಜೆ ಮುಗ್ದಾದ್ಮೇಲೆ ನವಗ್ರಹ ಪೂಜೆ ಇದು, ಪಕ್ಕದಲ್ಲಿ ನವಗ್ರಹ ಪೂಜೆ ಮಾಡಿಬಿಟ್ಟು ಸತ್ಯನಾರಾಯಣ ಪೂಜೆನ ಕೂಡ ಮಾಡಿದ್ದಾರೆ. ಹಾಗೆ ನಾವು ಆಂಟಿ ಹೊಸ ಮನೆ ಕಟ್ಸ್ತಾ ಇರೋದ್ರಿಂದ ಏನಾದರೂ ಗಿಫ್ಟ್ ಕೊಡಬೇಕಲ್ವ, ಹಾಗಾಗಿ ಅವರಿಗೆ ಕೊಡೋಣ ಅಂತ ಹೇಳಿಬಿಟ್ಟು ಒಂದು ಸೀರೆ ಹಾಗೆ ಸ್ವಲ್ಪ ಮುಯಿ ಕೊಡೋಣ ಕ್ಯಾಶ್ ಅಂತ ಹೇಳಿಬಿಟ್ಟು ಬಂದಿದ್ವಿ ಮೇಲ್ಗಡೆ. ಹಾಗೆ ಇವರು ಕೂಡ ಬೇರೆ ಯಾರಿಗೋ ಕೊಡ್ತಾ ಇದ್ರು, ನಮಗೂ ಕೂಡ ಒಂದು ಸೀರೆನ ತೆಗ್ದಿದ್ರು, ಸೀರೆ ಕೊಟ್ಟಿದ್ದಾರೆ. ನಾವು ಕೂಡ ಅವರಿಗೆ ಒಂದು ಸೀರೆ ಕೊಟ್ಬಿಟ್ಟು ಹಾಗೆ ನಮ್ಮ ಕೈಯಲ್ಲಾದ ಒಂದು ಗಿಫ್ಟ್ ಆಗಿ ಕೊಡೋಣ ಅಂತ ಹೇಳ್ಬಿಟ್ಟು ಕ್ಯಾಶ್ನ ಕೊಡ್ತಾ ಇದ್ದೀವಿ. ಮನೆ ಕಂಪ್ಲೀಟ್ ಆಗಿದ್ರೆ ಫುಲ್ ಮನೆನ ತೋರಿಸ್ತಾ ಇದ್ದೆ. ಲಿಫ್ಟು ಕೂಡ ರೆಡಿ ಆಗಿಲ್ಲ, ಸಣ್ಣ ಮಕ್ಕಳನ್ನ ಕರ್ಕೊಬರೋಕ್ಕೆ ಭಯ ಆಗುತ್ತೆ ಮೇಲ್ಗಡೆ. ಎಲ್ಲ ಕಂಪ್ಲೀಟ್ ಆಯಿತು ಅಂದರೆ ಮಕ್ಕಳು ಇದ್ದರೆ ಜಾಸ್ತಿ ಹೊತ್ತು ಭಯ ಅನಿಸಲ್ಲ. ಇದು ಅರ್ಧ ಆಗಿರೋದ್ರಿಂದ ಎಲ್ಲಿ ಕಿತಾಪತಿ ಮಾಡ್ತಾರೋ ಅಂತ ಹೇಳಿ ಭಯಕ್ಕೆ ಸ್ವಲ್ಪ ಬೇಗನೆ ಮೇಲ್ಗಡೆ ಎಲ್ಲ ಪೂಜೆ ಮುಗಿಸ್ಕೊಂಡು ಕೆಳಗಡೆ ಊಟ ಮಾಡ್ಕೊಂಡು ಹೊರಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡ್ವಿ. ನಮ್ಮ ಅಥರ್ವನ ಹಿಡ್ಕೊಳೋದಂದ್ರೂ ತುಂಬ ಕಷ್ಟ ಆಗ್ತಿತ್ತು, ಭಾಳ ತೀಟೆ ಮಾಡ್ತಾ ಇರ್ತಿದ್ದ. ಹಾಗೆ ಇಲ್ಲೆಲ್ಲ ಪೂಜೆ ಮುಗೀತು. ಇನ್ನು ಕೆಳಗಡೆ ಎಲ್ಲ ಕೇಟ್ರಿಂಗ್ ರೆಡಿ ಆಗಿತ್ತು, ಕೇಟ್ರಿಂಗಿನ ಕರೆಸಿದ್ರು, ಊಟ ಮಾಡಿಕೊಂಡು ಹೊರಡೋದು. ಇದೇನಿಲ್ಲ, ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ನಿಮಗೆ ಈ ಪೂಜೆ ಹಾಗೆ ನಮ್ಮ ಫ್ಯಾಮಿಲಿ ನಮ್ಮ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅವಾಗವಾಗ ನಮ್ಮ ವಿಡಿಯೋ ನೋಡೋದನ್ನ ಮರಿಬೇಡಿ. ಫಸ್ಟ್ ಟೈಮ್ ನಮ್ಮ ಚಾನಲ್ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಕಡೆ ನಾನು ಒರಿಜಿನಲ್ ವಾಯ್ಸ್ ಹಾಕೋಣ ಅಂದರೆ ಫುಲ್ ತೆಲುಗು ಮಾತಾಡ್ತಾ ಇರೋದ್ರಿಂದ ನಾನು ಒರಿಜಿನಲ್ ವಾಯ್ಸ್ನ ಹಾಕೋಕ್ಕಾಗಿಲ್ಲ. ಹಾಗಾಗಿ ನಾನು ಕನ್ನಡ ವಾಯ್ಸ್ ಓವರ್ನ ಕೊಟ್ಟಿದ್ದೀನಿ. ನಾನು ಕರ್ನಾಟಕ ಹುಡುಗಿ, ನಾವು ಇರೋದು ಹೈದ್ರಾಬಾದ್, ಆದ್ದರಿಂದ ತೆಲುಗು ಮಾತಾಡ್ತಾರೆ. ಓಕೆ ಗೈಸ್, ಬಾಯ್ ಬಾಯ್, ಟೇಕ್ ಕೇರ್.